ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ನವರಾತ್ರಿಯ ಹಿಂದಿರುವ ಮೂಲ ಸೂತ್ರ, ಸಿದ್ಧಾಂತ, ಕಾನ್ಸೆಪ್ಟ್ ಏನೆಂದರೆ 9 ದಿನಗಳವರೆಗೆ ಸದ್ದು ಗದ್ದಲವಿಲ್ಲದ ಸಾಧನೆ ಮಾಡಬೇಕು. ಅದೂ ಸಹ ದಿನರಾತ್ರಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ. ಸಾಧನೆಯ ರೂಪ ಅದಾವುದೇ ಆಗಿರಬಹುದು. ಅದು ವ್ರತ ಉಪವಾಸವೇ ಆಗಿರಬಹುದು, ಅದು ಜಪ ತಪವೇ ಆಗಿರಬಹುದು, ಅದು ಪೂಜೆ ಪುನಸ್ಕಾರವೇ ಆಗಿರಬಹುದು, ಅದು ಪಠಣ ಪಾರಾಯಣವೇ ಆಗಿರಬಹುದು, ಅದು ಅಧ್ಯಾಪನವೇ ಆಗಿರಬಹುದು, ಅದು ಅಭ್ಯಾಸ ಅವಲೋಕನ ಅನುಸಂಧಾನವೇ ಆಗಿರಬಹುದು, ಅದು ಮೌನ ಧ್ಯಾನವೇ ಆಗಿರಬಹುದು, ಧ್ಯಾನ ಮೌನವೇ ಆಗಿರಬಹುದು, ಅದು ಕಥಾ ಕೀರ್ತನವೇ ಆಗಿರಬಹುದು, ಅದು ಭಜನೆ ಯೋಜನೆಯೇ ಆಗಿರಬಹುದು. 9 ದಿನಗಳವರೆಗೆ ಸದ್ದು ಗದ್ದಲ ಮಾಡುವ ಹಾಗಿಲ್ಲ. 9 ದಿನಗಳ ಕಾಲ ಏಕಾಗ್ರತೆಯಲ್ಲಿರಬೇಕು, ಏಕಾಂತದಲ್ಲಿರಬೇಕು. 9 ದಿನಗಳ ಕಾಲ ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮೀ ಎಂಬ ಹಾಗೆ ಇರಬೇಕು. ಬರೀ ದಿನಕ್ಕೆ ಮಾತ್ರವಲ್ಲ, ರಾತ್ರಿಗೂ ಜಾಗರಣೆಯ ದೀಕ್ಷೆಯನ್ನು ಕೊಟ್ಟುಕೊಂಡಿರಬೇಕು. 9 ದಿನಗಳವರೆಗೆ ಸದ್ದು ಗದ್ದಲವಿಲ್ಲದೆ ಸಾಧನೆ ಮುಂದುವರೆದುಕೊಂಡಿರಬೇಕು. 10ನೇ ದಿನವೇ ವಿಜಯೋತ್ಸವ. 10ನೇ ದಿನ ಆವರೆಗಿನ ಸಾಧನೆಯ ವಿಜಯೋತ್ಸವ. ನಿಜಕ್ಕೂ ಹೇಳಬೇಕೆಂದರೆ ವಿಜಯದಶಮಿಯ ದಿನವೇ ಸದ್ದುಗದ್ದಲ ಮಾಡೋದಕ್ಕೆ ಅವಕಾಶವಿರೋದು, ಉತ್ಸವ ಮಾಡೋದಕ್ಕೆ, ಹಬ್ಬ ಮಾಡೋದಕ್ಕೆ ಅವಕಾಶವಿರೋದು ವಿಜಯದಶಮಿ ಎಂದು ಮಾತ್ರ. 9 ದಿನಗಳವರೆಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಅಂತರ್ಮುಖಿಯಾಗಿದ್ದುಕೊಂಡು ಸಾಧನೆ ಮಾಡಬೇಕು. ಪ್ರತಿಯೊಬ್ಬರು ತಮಗೆ ತಾವು ಅಂತರ್ಮುಖಿ ದೀಕ್ಷೆಯನ್ನು ಕೊಟ್ಟುಕೊಂಡಿರಬೇಕು. 10ನೇ ದಿನ ಮೌನ ಧ್ಯಾನ ಮೌನದಿಂದ ಏಕಾಗ್ರತೆ ಏಕಾಂತದಿಂದ ಹೊರಬಂದು ಬಹಿರ್ಮುಖಿಯಾಗಬೇಕು. ಅವತ್ತು ಹಬ್ಬ, ಸದ್ದು, ಗದ್ದಲ, ಉತ್ಸವ, ಸಂಭ್ರಮ, ಸಡಗರ, ಜಾತ್ರೆ. ಈಗ ಹಾಗಾಗುತ್ತಿಲ್ಲ. ಮೊದಲನೆಯ ದಿನದಿಂದಲೇ ಹಬ್ಬ, ಉತ್ಸವ, ಸದ್ದು, ಗದ್ದಲ ಶುರು. 10 ದಿನವೂ ಜಾತ್ರೆಯೇ, 10 ದಿನವೂ ಉತ್ಸವವೇ. ನವರಾತ್ರಿಗೆ ಸಾಧನಾ ದೀಕ್ಷೆಯನ್ನು ಕೊಡದೆ ಸಾಂಸ್ಕೃತಿಕ ಹಬ್ಬದ ದೀಕ್ಷೆ ಕೊಡಲಾಗಿದೆ. ಸಾಧನಾ ಮೂಲದ ನವರಾತ್ರಿ ಆಚರಣೆ ಇಲ್ಲ ಇವಾಗ. ಸಾಧನಾ ಮೂಲವಾದ ನವರಾತ್ರಿಯ ಆಚರಣೆ ಇಲ್ಲ ಈಗ. ನವರಾತ್ರಿಯ ಹಿಂದಿರುವ ಆಶಯ ಈಗ ಬಿದ್ದು ಹೋಗಿದೆ. ಈಗ ಏನಿದ್ದರೂ ನವರಾತ್ರಿ ಅಂದರೆ ಹಬ್ಬ, ಉತ್ಸವ. ನವರಾತ್ರಿ ಮಾತ್ರವಲ್ಲ, ಭಾರತೀಯ ಬಹುತೇಕ ಹಬ್ಬಗಳು ಮನರಂಜನೆಗೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವೇದಿಕೆಯಾಗಿ ಬಿಟ್ಟಿವೆ. ಅವು ಮನರಂಜನಾ ಸಾಮಗ್ರಿಯಾಗಿ ಬಿಟ್ಟಿವೆ. ನವರಾತ್ರಿ ಕೂಡ ಇದಕ್ಕೆ ಹೊರತಲ್ಲ. ನವರಾತ್ರಿಯಲ್ಲಿ ದಿನನಿತ್ಯವೂ ಮನೋರಂಜನೆ ಮತ್ತು ಮನೋವಿನೋದ ಇದ್ದೇ ಇರುತ್ತದೆ. ನವರಾತ್ರಿಯಲ್ಲಿ ದಿನನಿತ್ಯವೂ ಮನೋರಂಜನೆ ಮತ್ತು ಮನೋವಿನೋದ ಇದ್ದೇ ಇರುತ್ತದೆ. ಇನ್ನು ವಿಜಯದಶಮಿಯಂದು ಅದು ಮತ್ತೊಂದಷ್ಟು ಹೆಚ್ಚು ಪ್ರಮಾಣದಲ್ಲಿ ಎನ್ನುವಂತೆ ಇರುತ್ತದೆ. ನವರಾತ್ರಿಯ ಮೂಲ ಆಶಯಕ್ಕೆ ಚ್ಯುತಿ ಬಾರದ ಹಾಗೆ ನವರಾತ್ರಿಯ ಆಚರಣೆಯನ್ನು ಮಾಡಿದರೆ ನವರಾತ್ರಿ ಮತ್ತಷ್ಟು ಶಕ್ತಿಶಾಲಿಯಾಗುತ್ತದೆ. ನವರಾತ್ರಿಯನ್ನು ಮತ್ತಷ್ಟು ಚೇತೋಹಾರಿಯಾಗಿಸುವುದು ನಿಮ್ಮಗಳ ಕೈಯಲ್ಲಿದೆ.